ವಾಯ್ಸ್ ಇಲ್ಲ. ಓಕೆ ಅಲ್ಲಿವರೆಗೂ. ಹಾಯ್ ಗೈಸ್. ಸೊ ನನ್ನ ವಾಯ್ಸ್ ಇನ್ನ ಬಂದಿಲ್ಲ. ನನ್ನ ವಾಯ್ಸ್ ಫುಲ್ ಡಮರ್ ಆಗ್ಬಿಟ್ಟಿದೆ. ರೀಚ್ ಆಗಿದೀವಿ ಫೈನಲಿ. ಹಲೋ ಗೈಸ್. ಸೊ ಇದು ನಂದು ಫಸ್ಟ್ ವ್ಲಾಗ್. ಸ್ಪೆಷಲ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂತ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವು ಕುಂಭಮೇಳಕ್ಕೆ ಹೊರಟಿದ್ದೀವಿ. ಇವಾಗ ಟೈಮು 2:45 ಆಗಿದೆ. ಸೊ ಇನ್ನೇನು 15 ಮಿನಿಟ್ಸಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಸೊ ನೋಡೋಣ ಎಷ್ಟೊತ್ತಿಗೆ ಎಲ್ಲಿಗೆ ರೀಚ್ ಆಗ್ತೀವಿ ಅಂತ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಡೀರಿ, ಲೆಟ್ಸ್ ಗೋ. ಸೊ ಇವಾಗ ಪೂಜೆ ಎಲ್ಲ ಮುಗಿಸಿ 3:45 ಆಯಿತು. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಗಣೇಶ್ ಟೆಂಪಲ್ ಮುಂದೆ ಪೂಜೆ ಮುಗಿಸಿ ಹೊರಡ್ತಿದ್ದೀವಿ. ಮತ್ತೆ ಸೊ ಇವಾಗ ನಾವು ಅನಂತಪುರ ರೀಚ್ ಆಗಿದ್ದೀವಿ. ಟೈಮು 7 o'clock ಆಗಿದೆ. ಇವಾಗ ಅನಂತಪುರ ರೀಚ್ ಆಗಿದ್ದೀವಿ. ಗೊತ್ತಿಲ್ಲ, ಇಲ್ಲಿ ಏನಾದ್ರು ತಿನ್ಕೊಂಡು ಮುಂದೆ ಹೋಗ್ಬೇಕು ಅಂತ ಪ್ಲಾನ್. ಇಲ್ಲಿ ನೋಡಿ ಏನಿದೆ. ಏನೈತೆ ಇಲ್ಲಿ? ಹನುಮಾನ್ ಏನ್ ಮಾಡ್ತಿದ್ದಾನೆ? ಏನ್ ಮಾಡ್ತಿದ್ಯಾ? ಏನ್ ಮಾಡ್ತದಿಲ್ಲ? ರಶ್ಯ ನೆತ್ತಿಲ್ಲ ಅದಕ್ಕೆ ಬಂತು ಅಳಗ್ತದೆ. ನೋಡಿಯಾ ಸನ್ ರೈಸ್ ಚೆನ್ನಾಗಿದೆ. ಹಲೋ ಗೈಸ್. ಸೊ ಇವಾಗ ನಾವು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಕ್ಕೆ ನಿಲ್ಸಿದೀವಿ. ಟೈಮ್ ಬಂದ್ಬಿಟ್ಟು 9:30 ಆಗಿದೆ. ಸೊ ಸೊ ಗೈಸ್, ಇವಾಗ ಟೈಮ್ 1:15 ಆಗಿದೆ. ನಾವಿಲ್ಲಿ ಹೈದರಾಬಾದ್ ಎಕ್ಸ್ಪ್ರೆಸ್ ಹೈವೇ ಹತ್ರ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ಈ ಎಕ್ಸ್ಪ್ರೆಸ್ ಹೈವೇ 100 ಕಿಲೋಮೀಟರ್ ಇದೆ ಅಂತೆ. ಸೊ ಸ್ವಲ್ಪ ಸ್ಪೀಡ್ ಆಗಿ ಹೋಗ್ಬೋದು. ಇವಾಗ ಈ ಲೊಕೇಶನ್ ಅಲ್ಲಿ ಸ್ವಲ್ಪ ಏನಾದ್ರು ಐಟಮ್ಸ್ ಏನಾದ್ರು ತಿನ್ನಕ್ಕೆ ಏನಾದ್ರು ತಗೊಂಡು ಹೋಗ್ಬೇಕಂತ ಇದೀವಿ. ಈ 100 ಕಿಲೋಮೀಟರ್ ರೇಂಜ್ ಅಲ್ಲಿ ಏನೂ ಸಿಗಲ್ಲ, ಅದಕ್ಕೋಸ್ಕರ. ಸೊ ಯಸ್, ಬನ್ನಿ ಹೋಣ. ಹಲೋ ಗೈಸ್. ಸೊ ಟೈಮ್ ಬಂದ್ಬಿಟ್ಟು 2:40 ಆಗಿದೆ. ಇವಾಗ ಊಟಕ್ಕೆ ಬಂದ್ವಿ ಇಲ್ಲಿ ಅಮೋಘ ರೆಸ್ಟೋರೆಂಟ್. ಸೊ ನಾವು ಲಂಚ್ ಟೈಮ್. ಬನ್ನಿ ಊಟ ಮಾಡೋಣ. ಇವನು ನಿಂಗೆ ಊಟ ಬೇಡ ತಾನೆ? ಹಾಯ್ ಗೈಸ್. ಸೊ ಮಧ್ಯಾಹ್ನ ಊಟ ಮುಗಿಸಿ ನಾವು ಒಂದು 3:45 ಹಂಗೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ತುಂಬಾನೇ ಗ್ಯಾಪ್ ಬ್ರೇಕ್ ಎಲ್ಲ ಕೊಟ್ಟು ಒಂದು ಅರೌಂಡ್ 8:30ಗೆ ಇವಾಗ ಒಂದು ರೂಮ್ ಅಲ್ಲಿ ಇಲ್ಲಿ ಸ್ಟೇ ಆಗ್ತಿದ್ವಿ. ಬಿಫೋರ್ ನಾಗ್ಪುರ್ಗಿಂತ ಒಂದು 150 ಕಿಲೋಮೀಟರ್ ಮುಂಚೆ. ಸೊ ಇವತ್ತು ಇಲ್ಲೇ ಸ್ಟೇ ಮಾಡಿಬಿಟ್ಟು ನಾಳೆ ಬೆಳಿಗ್ಗೆ 6 ಗಂಟೆ ಹಂಗೆ ಬಿಡೋ ಪ್ಲಾನ್ ಇದೆ. ಸೊ ಯಾ ಅಷ್ಟೇ. ಸೊ ನಾಳೆ ಬೆಳಿಗ್ಗೆ ಸಿಗೋಣ. ಗುಡ್ ನೈಟ್. ಹಲೋ ಗೈಸ್, ಗುಡ್ ಮಾರ್ನಿಂಗ್. ನನ್ನ ವಾಯ್ಸ್ ಫುಲ್ ಡಮರ್ ಆಗ್ಬಿಟ್ಟಿದೆ. ಸೊ ಇವಾಗ ನಾವು ಇಲ್ಲಿ ಪಂದರ್ಕವಾಡಿಲಿ ಸ್ಟೇ ಆಗಿದ್ವಿ. ಸೊ ಇಲ್ಲಿಂದ ಇವಾಗ ಬಿಡ್ತಾ ಇದೀವಿ. ಇನ್ನೇನು ಒಂದು 10 minutes ಅಲ್ಲಿ ಬಿಡ್ತೀವಿ ಇಲ್ಲಿಂದ. ಸೊ ಇನ್ನು ಒಂದು 750+ ಕಿಲೋಮೀಟರ್ಸ್ ಇದೆ. ಸೊ ಗೊತ್ತಿಲ್ಲ ಎಷ್ಟೊತ್ತು ರೀಚ್ ಆಗ್ತೀವಿ ಅಂತ. ಸೊ ಇನ್ನೊಂದು 10 minutes ಅಲ್ಲಿ ಇಲ್ಲಿಂದ ಹೊರಡ್ತೀವಿ. ಹಲೋ ಗೈಸ್. ಸೊ ಟೈಮ್ ಬಂದ್ಬಿಟ್ಟು ವಾಯ್ಸ್ ಏನು ಸರಿಯಾಗಿಲ್ಲ. ಟೈಮ್ ಬಂದ್ಬಿಟ್ಟು 10:20 ಆಗಿದೆ. ಸೊ ನಾಗ್ಪುರದಲ್ಲಿ ಇದ್ದೀವಿ. ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಕ್ಕೆ ನಿಲ್ಸಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ನೋಡಿ, ನಾವು ತಗೊಂಡಿದ್ದೀವಿ ಇವಾಗ.
ಇವಾಗ ಟೈಮು 3:40 ಆಯ್ತು. ಸೊ ಇಲ್ಲಿ ಊಟಕ್ಕೆ ನಿಲ್ಸಿ ಊಟ ಎಲ್ಲ ಮುಗಿಸಿದ್ವಿ. ಸೊ ಇನ್ನೇನು 4 o'clock, ಇವಾಗ ಆಲ್ಮೋಸ್ಟ್ ಜಬಲ್ಪುರ್ ರೀಚ್ ಆಗಿದ್ದೀವಿ. 4 o'clock ಹಂಗೆ ಇಲ್ಲಿಂದ ಆಲ್ಮೋಸ್ಟ್ ಇಲ್ಲಿಂದ ಒಂದು 360 ಕಿಲೋಮೀಟರ್ ಇದೆ. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಗೊತ್ತಿಲ್ಲ. ನನ್ನ ವಾಯ್ಸ್ ಇನ್ನ ಬಂದಿಲ್ಲ. ವಾಯ್ಸ್ ಇನ್ನ ಬಂದಿಲ್ಲ. ಸೊ ಈ ವಾಯ್ಸ್ ಯಾವಾಗ ಬರುತ್ತೆ ಗೊತ್ತಿಲ್ಲ. ನಾವು ಎಷ್ಟೊತ್ತಿಗೆ ರೀಚ್ ಆಗ್ತೇವೆ ಗೊತ್ತಿಲ್ಲ, ನೋಡ್ಬೇಕು. ಓಕೆ, ಅಲ್ಲಿವರೆಗೂ ಅಲ್ಲಿ ಹೋದ್ಮೇಲೆ ನೆಕ್ಸ್ಟ್ ಅಪ್ಡೇಟ್. ಸೊ ಇಲ್ಲಿ ಇವಾಗ ಟೀ ಕುಡಿಯಕ್ಕೆ ನಿಲ್ಸಿದ್ದೀವಿ. ನನ್ ವಾಯ್ಸ್ ಮತ್ತೆ ಕಿತ್ತೋಗೈತೆ. ಸೊ ನೋಡಿ, ರಾಜ್ಕುಮಾರ್ ಬೇರೆ ಲಾಗ್ ಮಾಡ್ತಾವನಂತೆ ಗೊತ್ತಿಲ್ಲ. ನೋಡಿ ಮಲ್ಕೊಂಡಿದ್ದೀನಿ ಆರಾಮಾಗಿ. ಇಲ್ಲಿಂದ 250 ಕಿಲೋಮೀಟರ್ ಇದೆ. ಸೊ ಆಲ್ಮೋಸ್ಟ್ ರೀಚ್. ಇನ್ನ 100 ಕಿಲೋಮೀಟರ್ ಇದೆ. ಬಟ್ 100 ಕಿಲೋಮೀಟರ್ಗೆ 2 hours ತೋರಿಸ್ತಾ ಇದೆ. ಗೊತ್ತಿಲ್ಲ, ನೋಡ್ಬೇಕು. ಇವಾಗ ಎಷ್ಟಾಯ್ತು? 9:30. ಸೊ ಇವಾಗ ಟೈಮ್ ಬಂದ್ಬಿಟ್ಟು 10 ಗಂಟೆ ಆಗಿದೆ. ಸೊ ನಾವು ಇನ್ನ ಒಂದು 77 ಕಿಲೋಮೀಟರ್ಸ್ ಇದೆ ರೀಚ್ ಆಗಕ್ಕೆ. ಸೊ ಇವಾಗ ಇಲ್ಲೇ ಊಟ ಮುಗಿಸ್ಕೊಂಡು ಆಮೇಲೆ ಕಂಟಿನ್ಯೂ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಇವಾಗ ಇಲ್ಲಿ ಹೋಟೆಲ್ ಕಲಾಶ್ ಹೋಟೆಲ್ಗೆ ಬಂದಿದ್ದೀವಿ. ಊಟ ಮುಗಿಸ್ಕೊಂಡು ಆಮೇಲೆ ಮತ್ತೆ ಜರ್ನಿ ಕಂಟಿನ್ಯೂ. ವಾಯ್ಸ್ ಇಲ್ಲ. ಸೊ ನಾವಿವಾಗ ಆಲ್ಮೋಸ್ಟ್ ರೀಚ್ ಇದೀವಿ. ಇಲ್ಲಿಂದ ಇನ್ನ ಸ್ವಲ್ಪ ದೂರ ಇದೆ, ಬಟ್ ಅಲ್ಲಿವರೆಗೆ ಇದು ಗಾಡಿ ಬಿಡ್ತಾ ಇಲ್ಲ, ನೀನು ಹೋಗಕ್ಕಾಗಲ್ಲ. ಅದಕ್ಕೆ ಇಲ್ಲೇ ಸ್ಟಾಪ್ ಮಾಡಿ ಇಲ್ಲಿಂದ ಬೈಕಲ್ಲಿ ಬಿಡ್ತಾರೆ. ಸೊ ಒಬ್ಬೊಬ್ಬರಿಗೆ 500 ತರ ಬೈಕಲ್ಲಿ ಬಿಡ್ತೀನಿ ಅಂತ ಹೇಳಿದ್ರು. ಸೊ ಇವಾಗೆಲ್ಲ ಬಟ್ಟೆ ಇಟ್ಕೊಂಡು ಬೈಕಲ್ಲಿ ಹೋಗಕ್ಕೆ ರೆಡಿ ಆಗಿದ್ದೀವಿ. ಇಲ್ಲಿಂದ ಈ ಕಲ್ಲಿ ಗೊತ್ತಾ, ಎಲ್ಲ ನಡ್ಕೊಂಡು ಹೋಗ್ತಿದ್ದಾರೆ. ಹೆಂಗೆ ಗಲ್ಲಿಗಳೇ ಒಳಗಿಂದೆಲ್ಲ ಹೋಗ್ತಾ ಇದೀವಿ ನಾವು. ಫುಲ್ ಒಳಗಡೆಯಿಂದ ಕರ್ಕೊಂಡು ಹೋಗ್ತಿದ್ದಾರೆ. ಇವಾಗ ನಾವು ರೀಚ್ ಆಗಿದ್ದೀವಿ ಫೈನಲಿ. ಸೊ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೋಗ್ಬೇಕು ಬೋಟಲ್ಲಿ. ಇವಾಗ ಸ್ವಲ್ಪ ಇಲ್ಲೇ ಸುತ್ತಾಡ್ತಿದ್ವಿ. ಇವಾಗ ಮುಳ್ಕಕ್ಕೆ ಹೋಗ್ತಾ ಇದೀವಿ. ಸೊ ಇವಾಗ ಬೋಟಲ್ಲಿ ಹೋಗ್ತಾ ಇದ್ದೀವಿ. ನಾವಿವಾಗ ಜಮುನಾ ನದಿಯಲ್ಲಿ ಇದೀವಿ. ಸೊ ತಾನಕ್ ಬಂದಿದ್ದೀವಿ. ನೀವೆಲ್ಲ ನಾಲ್ಕು ಹೋಗ್ತೀವಿ. ಬಂದಿರುತ್ತೆ ಗೈಸ್. ಸೊ ಆಕ್ಚುಲಿ
ಆ, ಅಲ್ಲಿಂದ ತುಂಬಾ ಸ್ನಾನ ಮುಗಿಸಿ ಇವಾಗ ಅಯೋಧ್ಯೆ ಹೊರಟಿದೀವಿ. ಬಟ್ ಫುಲ್ ಟೈರ್ಡ್ ಆಗಿದೀವಿ. ಸೊ ತುಂಬಾ ಲೇಟ್ ಆಯ್ತು ಅಲ್ಲಿಂದ ಹೊರಗೆ ಬರೋಷ್ಟು. ಇವಾಗ ಊಟಕ್ಕೆ ಇವಾಗ 4 o'clock ಆಗಿದೆ, ಅರೌಂಡ್ 4:15 ಆಗಿದೆ. ಇವಾಗ ಊಟಕ್ಕೆ ನಿಲ್ಸಿದೀವಿ ಊಟ ಮಾಡಕ್ಕೆ. ಇಲ್ಲಿಂದ ಅಯೋಧ್ಯೆ ಹೋಗೋ ಪ್ಲಾನ್. ಅಲ್ಲಿ ಹೋಗಿ ಇಷ್ಟೇ ಆಗ್ಬೇಕು ಇವತ್ತು. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ. ವಾಯ್ಸಿನ ಬಂದಿಲ್ಲ. ಹಲೋ ಗೈಸ್, ಸೊ ಇವಾಗ 5:30 ಆಗಿದೆ. ಊಟ ಮುಗಿಸಿ ಅಯೋಧ್ಯೆ ಕಡೆ ಹೋಗ್ತಾ ಇದೀವಿ. ಇನ್ನ ಒಂದು 5 hour ತೋರಿಸ್ತಾ ಇದೆ. ಸೊ ಕಣ್ಣೆಲ್ಲ ಸ್ವಲ್ಪ ಚಿಕ್ಕದಾಗಿದೆ, ಇನ್ನು ರಾತ್ರಿ ನಿದ್ದೆ ಆಗುತ್ತೆ. ಸೊ ಅಷ್ಟೇ, ಅಲ್ಲಿಗೆ ರೀಚ್ ಆದ್ಮೇಲೆ ಮತ್ತೆ ಸಿಗ ಗೈಸ್. ಸೊ ಇವಾಗ ಊಟಕ್ಕೆ ಡಿನ್ನರ್ಗೆ 11:30 ಆಗಿದೆ, ಇನ್ನು ರೀಚ್ ಆಗಿಲ್ಲ. ರೀಚ್ ಆಗ್ತೀವಿ.